ಯಾರ ಅಪ್ಪಗೆ ಹುಟ್ಟಿದ್ದಂದ್ರ ಶಿವಾನಂದ ಹಚ್ಚಡೋದು ಅವನ ಅಟೆ ಹೆಸರು ಪಾಟೀಲ್ ಅಲ್ಲ. ಇದನ್ನ ಮಾಧ್ಯಮದವ್ರು ಹೇಳ್ರಿ, ಹಚ್ಚಡೋದು ನೀನು ನಿಮ್ಮ ಅಪ್ಪ ನೀವು ಕೂಡಿ ನಿಮ್ಮ ಅಡ್ಡ ಹೆಸರೇ ಚೇಂಜ್ ಮಾಡ್ಕೊಂಡವ್ರು. ಎದಕ್ಕೆ? ರಾಜಕೀಯ ಸಲುವಾಗಿ. ಪಾಟೀಲ್ ತಿಂದ್ರೆ ಏನೋ ಗೌರವ ಬರ್ತದಂತ ಇಟ್ಕೊಂಡವ್ರು ನೀವು ಹಚ್ಚಡದ ಆ್ಯಂಡ್ ಕಂಪ್ನಿ. ಮತ್ತು ಅಲ್ಲೊಬ್ಬ ಹುಣಗನ್ ಅವನು ಅವ್ರ ಅಪ್ಪ ಹುಟ್ಟಿದ್ದಂದ್ರ ಒಂದು ವಾರ ಒಳಗೆ ಇಬ್ಬರೂ ವಿಧಾನಸಭೆಗೆ ರಾಜೀನಾಮೆ ಕೊಡ್ಲಿ, ಸ್ಪೀಕರ್ ಕಡೆಯಿಂದ ಅಂಗೀಕೃತ ಆಗಲಿ. ನಾ ಎರಡೂ ಕಡೆ ನಿಲ್ಲಕ್ ತಯಾರಿದ್ದೀನಿ. ನಿಮ್ಮ ಅಪ್ಪ ಹುಟ್ಟಿದ್ರೆ ಮುಂದಿನ ಶುಕ್ರವಾರ ಒಳಗಾಗಿ ನೀವು ಇಬ್ರು ಹೋಗಿ ಸ್ಪೀಕರ್ ಕೊಟ್ಟು ರಾಜೀನಾಮೆ ಕೊಟ್ಟು ಎರಡೂ ಸ್ಥಾನಗಳನ್ನ ತೆರವು ಮಾಡ್ರಿ. ದಮ್ಮಿದ ನೀವು ಪಕ್ಷೇತರ ಬರ್ರಿ, ನಾನು ಬರ್ತೀನಿ, ಬಾಗೇವಾಡಿಗೆ ಬರ್ತೀನಿ. ನೀವ್ಯಾಕೆ ಇಲ್ಲಿ ಬಿಜಾಪುರಕ್ಕೆ ಬರ್ತೀರಿ? ನಿಮ್ನ ಅಲ್ಲೇ ಮಾಡಿಕೊಟ್ಟು ಬರ್ತೀನಿ, ಪಾಕಿಸ್ತಾನದಾಗ ಹೋಗಿ ಮಾಡಿಕೊಟ್ಟು ಬರ್ತೀನಿ. ನೀವೆಲ್ಲ ಪಾಕಿಸ್ತಾನ ಏಜೆಂಟ್ರು. ನಿನ್ನೆ ನನ್ನ ವಿರುದ್ಧ ಏನೋ ಹೋರಾಟ ಮಾಡಿದ್ರಿ. ಒಬ್ಬ ಭಾರತ್ ಮಾತಾ ಕಿ ಜೈ ಅಂದ, ಪಾಕಿಸ್ತಾನ ಮುರ್ದಾಬಾದ್ ಅಂದ. ಅಲ್ಲೆಲ್ಲ ಕೂಡಿದವ್ರು ಹಲಾಲ್ ಕೋರು, ಹರಾಮ್ ಕೋರು. ಅವ್ ಇಂಡಿ ಶಾಸಕ ಒಂದು 400-500 ಟೆಂಪೋ ಇದು ತಂದಾನ ಸಾಬ್ರನ್ನ ಬಿಜಾಪುರಕ್ಕೆ. ಇವ್ರಿಗೆಲ್ಲರಿಗೂ ಮುಂದಿನ ಚುನಾವಣೆಯಲ್ಲಿ ಸರಿಯಾಗಿ ಬುದ್ಧಿ ನಾವು ಕಲಿಸ್ತೀವಿ. ನೋಡ್ತಾರೆ, ಹಿಂದೂಗಳು ಒಂದು ಓಟನು ನಿನ್ನೆ ಏನು ಸ್ಟೇಜ್ ಮೇಲೆ ಕೂತಾರಲ್ಲ ಅವ್ರಿಗೆ ಬೀಳಾರ್ದಂಗೆ ಹಿಂದೂಗಳು ನಾವು ತಯಾರಾಗಿ. ನೀವು ಸಾಬ್ರ ಬ್ಯಾನ್ ಹತ್ತೀರಲ್ಲ, ಸಾಬ್ರ ಬ್ಯಾನ್ ಹತ್ತಿ ಮಂದಿ ಅವ್ರು ಬ್ಲ್ಯಾಕ್ ಮೇಲ್ ಮಾಡಿದ್ರೆ ನಿಮ್ಗೆ ಸಾಬ್ರು. ನೀವು ಬರಲಿಲ್ಲ ಅಂದ್ರೆ ಮುಂದಿನ ಸಲ ನಿಮ್ಗೆ ನೋಡ್ತಿರ್ತಾರೆ. ನಾಳೆ ನಮ್ಮ ಹಿಂದೂ ಸನಾತನ ಧರ್ಮದ ಒಬ್ಬ ವ್ಯಕ್ತಿಗೆ ಈ ಜಿಲ್ಲೆಯಲ್ಲಿ ಏನಾದ್ರೂ ಆದ್ರೆ ನಾವು ಕೊಡುವಂಥ ಕರೆಗೆ ನೀವು ಬರಲಿಲ್ಲ ಅಂದ್ರೆ ನೀವು ನೇರವಾಗಿ ಸಾಬ್ರ ಹುಟ್ಟಿರುತ್ತೆ ನಾವು ತಿಳ್ಕೊತೀವಿ. ನಿಮ್ಮಿಬ್ಬರಿಗೆ ದಮ್ಮ ತಾಕತ್ತು ನಿಮ್ಮ ಅಪ್ಪ ಹುಟ್ಟಿದ್ರೆ ಒಂದು ವಾರ ರಾಜೀನಾಮೆ ಕೊಡಿ. ಈ 14 ಪಕ್ಷೇತರ ನಿಂತು ಭಗವಾ ಜೆಂಡಾ ತಗೊಂಡು ಆರಿಸ್ಬಿಡ್ತೀನಿ. ಪಾಕಿಸ್ತಾನ ಪರವಾಗಿ ಮಾತಾಡ್ತಾರ ಅವರು. ದೇಶದ್ರೋಹಿಗಳು. ಇವತ್ತು ನೋಡ್ರಿ, ಪಾಕಿಸ್ತಾನ ಏನು ಎಲ್ಲರಿಗೂ ಘೋಷಣೆ ಕೊಟ್ಟರೆ ಇವತ್ತು ಸಾರ್ವಜನಿಕರಿಗೆ ಅವ್ರಿಗೆ ಚಪ್ಪಲಿ ಮಾಡ್ಲಕತ್ತಾರ. ಇನ್ನು ಮುಂದೆ ಪಾಕಿಸ್ತಾನ ಪರವಾಗಿ ಮಾತಾಡೋದು, ನಮ್ಮ ದೇಶದ ಬಗ್ಗೆ ಅಪಮಾನ ಮಾಡುವಂಥ ಎಲ್ಲರೂ ನಡೆದ್ರೆ ನಾ ಇಡೀ ಕರ್ನಾಟಕ ರಾಜ್ಯದ ನಮ್ಮ ಎಲ್ಲ ಯುವಕರಿಗೆ ಕರೆ ಕೊಡ್ತೀನಿ. ನೀವು ಚಪ್ಪಲಿ ಸೇವೆ ಮಾಡಿ, ಅದು ಏನು ಕಾನೂನು ಹೋರಾಟದ ಅದನ್ನು ನಾನು ನೋಡ್ಕೊತೀನಿ. ಇನ್ನು ನಾವು ನಮ್ಮ ದೇಶದಲ್ಲಿ ಇದು ನಡೆಯೋದು. ಪಾಕಿಸ್ತಾನ ಯುದ್ಧ ಪ್ರಾರಂಭ ಆದ್ರೆ ಇಲ್ಲಿ ಇರುವಂಥ ಹರಾಮ್ಕೋರ್ ಇಂಥ ಶಿವಾನಂದ ಪಾಟೀಲ್ ಅಂತವ್ರು, ಕಾಶ್ಯಪ್ನವ್ರಂತ ಯಶವಂತರಾಯ ಗೌಡ ಬರಲ್ಲ, ಇವ್ರು ಎಲ್ಲೆಲ್ಲಿ ಇರ್ತಾರ ಇಂಥ ಹರಾಮ್ಕೋರ್ಗಳು ಇದ್ದೇ ಇರ್ತಾರ. ಇವ್ರು ಎಲ್ಲರೂ ಅಪ್ಪಿಗೆ ಹುಟ್ಟಿದ್ರಂದ್ರ ಚುನಾವಣೆ ನನಗೆ ಕೇಳೋದ್ರ ಚಾಲೆಂಜು. ನಾಯೇನ ಪಂಥವನ್ನ ಕೊಟ್ಟಾರ ಅವರು, ಈಗ ಅವ್ರ ರಾಜೀನಾಮೆ ಕೊಡ್ಬೇಕಲ್ಲ. ಆ ಶಿವಾನಂದ ಪಾಟೀಲ್ ಬಿಜಾಪುರ ಬರ್ತೀರಿ, ಎದಕ್ಕ? ಕಾಂಗ್ರೆಸ್ನಾಗ ಮುಸ್ಲಿಂ ಟಿಕೆಟ್ ಕೊಡ್ತಾರ. ಇವನಿಗಂತೂ ಕೊಡುದಿಲ್ಲ. ಇವನಿಗೆ ಬಿಜಾಪುರಕ್ಕೆ ಬರೋ ತಿಂಡಿ ಅದಕ್ಕಂದ್ರೆ ಅಲ್ಲೇನು ಸಿಗಲ್ಲ. ಬಾಗೇವಾಡ್ಯಾಗ ಇಲ್ಲಿ ಬಿಜಾಪುರನಾಗ ಏನು ಸಿಗುದಿಲ್ಲ. ಇಲ್ಲಿ ಆ ಹಿಂದೂಗಳು ನಿನಗೆ ಓಟ್ ಹಾಕೋದಿಲ್ಲ, ನೀನು ಸಾಬ್ರು ಓಟ್ ಹಾಕೋದಿಲ್ಲ. ಇವತ್ತು ನಾನು ಶಿವಾನಂದ ಪಾಟೀಲ್ ಬಿಜಾಪುರಕ್ಕೆ ನಿಂತ ತಿಳ್ಕೊರಿ. ಶಿವಾನಂದ ಹಚ್ಚಡದ, ಸಾರಿ ಪಾಟೀಲ್ ಅಂದ, ಶಿವಾನಂದ ಹಚ್ಚಡದ, ನಾನು ಬಿಜಾಪುರಕ್ಕೆ ನಿಂತ ತಿಳ್ಕೊರಿ. ಹಿಂದೂಗಳು ನನಗೆ ಹಾಕ್ತಾರೆ, ಮುಸಲ್ಮಾನ್ರು ಏನು ಮಾಡ್ತಾರೆ ಗೊತ್ತಾನ? ಅವ್ರದೇ ಒಂದು ಕ್ಯಾಂಡಿಡೇಟ್ ನಿಂದಿರ್ತಾರೆ. ಈ ಹಚ್ಚಡದಾಗ ಯಾಕೆ ಹಾಕ್ತಾರ್ರಿ? ಮಗ ಹುಣ್ಗುಂತ ಬರ್ತೀನಿ ತಾನ. ಬಾರಪ್ಪ ಮಗನೇ, ನಿಮ್ಮ ಅಪ್ಪ ಹುಟ್ಟಿದ್ರೆ ಬಾ, ಮತ್ತೊಬ್ಬರ ಅಪ್ಪನ ಕೇಳ್ತಿಯಲ್ಲ ಮಗನೇ. ನೀನು ಮಾರಿ ನೋಡಿದ್ರೆ ಗುರ್ತಾಗ್ತೈತಿ ನೀ ಯಾರಿಗೆ ಹುಟ್ಟಿ ಅನ್ನೋದು. ನೀನು ಬರೀ ಮಾರಿ ನೋಡಿದ್ರೆ ಗುರ್ತಾಗ್ತೈತಿ. ಪಂಚಮಸಾಲಿ ಸಮಾಜಕ್ಕೆ ಮೋಸ ಮಾಡಿದಿ ನೀ. ಎಲ್ಲೆಲ್ಲಿ ಒಕ್ಕ ತೊಗೊಂಡು ಬಂದಿ. ಬೊಮ್ಮಾಯಿ ಬಲ್ಲಿ ಎಷ್ಟು ಬಂದಿ. ಬೊಮ್ಮಾಯಿ ಮುಖ್ಯಮಂತ್ರಿ ಇದ್ದಾಗ ಪಾದಯಾತ್ರೆಗೆ ಥಿಯೇಟರ್ಕ ತಂದು ತಿಂದಿ ನೀನು. ಮತ್ತೊಬ್ಬರ ಸಂಘ ಸಂಸ್ಥೆಗಳ ಬಗ್ಗೆ ಮಾತಾಡೋ ನೈತಿಕತೆ ನಿನಗಿಲ್ಲ. ನೀವೊಬ್ಬ ಮಹಾಭ್ರಷ್ಟ ಲೋಫರ್ ಅದಿ. ನನ್ನ ಬಗ್ಗೆ ಏನು ಮಾತಾಡಿದ್ರೆ ಅದೇ ಭಾಷೆ. ಯಾಕಂದ್ರೆ ಬಿಜಾಪುರದಾಗ ನಮ್ಮ ಭಾಷೆ ಭಾಳ ಸುಪೀರಿಯರ್ ಐತಿ. ಅವನು ಹೊಡೆದ್ರೆ ನಮ್ಮ ಉತ್ತರ ಕರ್ನಾಟಕದ ಭಾಷೆದಾಗ ನೀವೇನು ಇವ್ರಪ್ಪನಂಗೆ ಬೈಲಾಕ ನನ್ನ ಬಳಿ ಶಬ್ದಕೋಶ ಭಾಳ ಐತಿ. ಇನ್ನು ಮ್ಯಾಗ ಇವ್ರಿಬ್ಬರು ಮಕ್ಕಳು ಏನಾರು ನಿಂದಿರ್ತೀನಿ, ನಿಮ್ಮ ಅಪ್ಪಗೆ ಹುಟ್ಟಿದ್ರೆ ನಿಂದ್ರಿ. ಇವ್ರು 1 ವಾರ ನಂತರ ನಾ ಡಿಕ್ಲೇರ್ ಮಾಡ್ತೀನಿ, ಇವ್ರಿಬ್ರು ಅಪ್ಪಗೆ ಹುಟ್ಟಿಲ್ಲ. ಆಯ್ತಾ? ಈ ಪಂಥವನ್ನ ಕೇಳ್ತೀರಾ ನೀವು? ಶಿವಾನಂದ ಹಚ್ಚಡದತ್ತೆ ಹೇಳ್ತೀರಿ ನಿಮ್ಮ ಮೀಡಿಯಾದಾಗ? ಹೇಳ್ಬೇಕಾಗ್ತೈತೆ. ನೀವು ಬರೀ ಯತ್ನಾಳ್ ಹೆಂಗೆ ಮಣ್ಣಾಗ ಇಡಬೇಕು ಕಾರ್ಯಕ್ರಮ ಮಾಡಬೇಡ್ರಿ. ಯತ್ನಾಳ್ ಏನು ಮಾಡೋದು ಆಗೋದಿಲ್ಲ. 4 ಮೀಡಿಯಾದಾರ ಜಿಗಿದಾಡಿ ಕಿಸಿದಾಡಿ ನನ್ನ ವಿರುದ್ಧ ಬರೆದು ಯತ್ನಾಳ್ ಅಧ್ಯಾಯ ಇವ್ರಿಗೆಲ್ಲ ಅಧ್ಯಾಯ ಮುಗಿಸ್ಲಾಕೆ ನಾ ಬಿಜಾಪುರನಾಗ